ನಮಸ್ಕಾರ ರೀ ನಮ್ಮೆಲ್ಲ ಶಿಕ್ಷಕ ಮಿತ್ರರಿಗೆ. ಇವತ್ತು ಹೈಯರ್ ಸ್ಟ್ಯಾಂಡರ್ಡ್ಗೆ ಸ್ಟೂಡೆಂಟ್ ಆ್ಯಡ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೀವು ಯಾವ ಕ್ಲಾಸ್ಗೆ ಆ್ಯಡ್ ಮಾಡ್ತಿರ್ತೀರೋ ಅದರ ಮುಂದ್ಗಡೆ ಆ್ಯಡ್ ಸ್ಟೂಡೆಂಟ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊರಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಎಂಟರ್ ಆಧಾರ್ ನಂಬರ್ ಅಂತ ಇರುತ್ತೆ, ಅಲ್ಲಿ ಚೆಕ್ ಆಧಾರ್ ನಂಬರ್ ಅವೈಲೇಬಿಲಿಟಿ ಅಂತಿದ್ದಲ್ಲಿ ಕ್ಲಿಕ್ ಮಾಡ್ಕೊರಿ. ಅಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ಮಗುವಿನ ಆಧಾರ್ ನಂಬರ್ ಎಂಟ್ರಿ ಮಾಡಿ ಗೋ ಅಂತ ಕೊಡಿ. ಆಧಾರ್ ನಂಬರ್ ಈಸ್ ನಾಟ್ ಮ್ಯಾಪ್ಡ್ ಟು ಎನಿ ಸ್ಟೂಡೆಂಟ್ ಅಂತ ಬಂದರೆ ಎಲ್ಲೂ ಕೂಡ ಮಗು ಅಡ್ಮಿಷನ್ ಆಗಿಲ್ಲ ಅಂತ ಅರ್ಥ. ಈ ಥರ ಗ್ರೀನ್ ಮಾರ್ಕ್ ಥರ ಬಂದರೆ ಮಗು ಯಾವ ಸ್ಕೂಲಲ್ಲಿ ಅಡ್ಮಿಷನ್ ಆಗಿದೆಯೋ ರೌಂಡ್ ಹಾಕಿದ್ದೀನಲ್ಲ ಅದು ಸ್ಕೂಲ್ ನೇಮ್ ತೋರಿಸುತ್ತೆ. ಇನ್ನೊಂದು ಮಾರ್ಕ್ ಮಾಡೋದಲ್ಲಿ HM ನೇಮ್ ಇರುತ್ತೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕ್ಲಾರಿಫಿಕೇಷನ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಮಗುವಿನ ಹೆಸರನ್ನ ಹಾಕೋರಿ. ಮಗುವಿನ ಹೆಸರು ಹಾಕ್ಕೊಂಡು ಇವಾಗ ಮಗುವಿನ ಹೆಸರು ಸ್ಕೂಲಲ್ಲಿ ಹೇಗಿದೆಯೋ ಆ ಥರ ಎಂಟ್ರಿ ಮಾಡಿ. ನೆಕ್ಸ್ಟ್ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಬರ್ತ್ ಇಷ್ಟು ಕಾಲಮ್ಸಿಗೆ 1ನೇ ತರಗತಿಗೆ ನೀವು ಯಾವ ಥರ ಅಡ್ಮಿಷನ್ ಆ್ಯಡ್ ಸ್ಟೂಡೆಂಟ್ ಮಾಡಿದ್ರೋ ಸೇಮ್ ಅದೇ ಥರ ಇರುತ್ತೆ. ಎಲ್ಲ ಕಾಲಮ್ಸು ಆಲ್ಮೋಸ್ಟ್ ಸೇಮ್ ಇರುತ್ತೆ. ನೀವು ಕ್ಲಿಕ್ ಮಾಡಿಕೊಂಡು ಟೈಪ್ ಮಾಡಿ. ಗಾರ್ಡಿಯನ್ ನೇಮ್ ಏನು ಅಷ್ಟೊಂದು ಅವಶ್ಯಕತೆ ಇರೋದಿಲ್ಲ. ಯಾವ ಮಕ್ಕಳಿಗೆ ಪೇರೆಂಟ್ಸ್ ಹತ್ರ ಇರೋದಿಲ್ವೋ ಆ ಮಕ್ಕಳಿಗೆ ಗಾರ್ಡಿಯನ್ ನೇಮ್ ಆ್ಯಡ್ ಮಾಡಿ. ಇನ್ನು ನೆಕ್ಸ್ಟ್ ಆಧಾರ್ ನಂಬರ್, ಆಗಲೇ ಮೇಲ್ಗಡೆ ಹಾಕಿದ್ರಲ್ಲ ಅದೇ ಆಧಾರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ. 12 ಡಿಜಿಟ್ಸ್ ಇರಬೇಕು ಆಧಾರ್ ನಂಬರ್. ಇನ್ನು ಗ್ರೀನ್ S ಮಾರ್ಕ್ ಬರುತ್ತೆ. ಇನ್ನು ನೇಮ್ ಸ್ಟೂಡೆಂಟ್ ಆಧಾರ್ ಕಾರ್ಡಲ್ಲಿ ಯಾವ ಥರ ಇರುತ್ತೋ ಮಗುವಿನ ಹೆಸರು ಸೇಮ್ ಅದೇ ಥರ ನೀವು ಟೈಪ್ ಮಾಡಬೇಕು, ನಿಮ್ಮ ಸ್ಕೂಲಲ್ಲಿ ಇರೋ ಥರ ಅಲ್ಲ. ಇನ್ನು ಅಡ್ಮಿಷನ್ ಡೇಟ್ ಹಾಕ್ಕೊಳ್ಳಿ. ಅಲ್ಲಿ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮಾರ್ಕ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಮಂತ್ ಹಿಂದ್ಗಡೆ ಬರುತ್ತೆ ಈ ಥರ. ಆಮೇಲೆ ಯಾವ ಮಂತಲ್ಲಿ ಅಡ್ಮಿಷನ್ ಆಗಿದೆಯೋ ಆ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿ ಅದು ಆಟೋಮೆಟಿಕ್ ತೊಗೊಳುತ್ತೆ. ನೆಕ್ಸ್ಟ್ ಮೊಬೈಲ್ ನಂಬರ್ ಹಾಕಿ. ಟೆನ್ ಡಿಜಿಟ್ಸ್ ಮೊಬೈಲ್ ನಂಬರ್ ಹಾಕಬೇಕು. ಮೊಬೈಲ್ ನಂಬರ್ ಹಾಕಿದ್ಮೇಲೆ ಅಲ್ಟರ್ನೇಟ್ ಮೊಬೈಲ್ ನಂಬರ್ ಇನ್ನೊಂದು ನಂಬರ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡಿ. ನಾನು ನಿಮ್ಮನ್ನು ತೋರಿಸೋದಕ್ಕೋಸ್ಕರ ಕೇವಲ 6 ಸಂಖ್ಯೆಗಳನ್ನು ಮಾತ್ರ ಹಾಕಿದ್ದೀನಿ. ನೀವು 10 ನಂಬರ್ಸ್ ಹಾಕಿ CWSN ಎಸ್ ಇದ್ದರೆ ಎಸ್ ಕೊಡಿ, ನೋ ಇದ್ದರೆ ನೋ ಕೊಡಿ. ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಆ್ಯಡ್ ಸ್ಟೂಡೆಂಟು ಆದಾಗೆ ಇನ್ನೂ 2 ಕಾಲಮ್ಸ್ ಬರುತ್ತೆ. ಇಲ್ಲಿ ಐ ಅಗ್ರಿ ಅಂತ ಕೇಳುತ್ತೆ, ಅಲ್ಲಿ HM ನೇಮ್ ಅದೇ ಇರುತ್ತೆ. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮಗುವಿನ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ. ಮಗುವಿನ ಡೀಟೇಲ್ಸ್ ಇಲ್ಲಿ ಬಾಕ್ಸಸ್ ಇದೆಯಲ್ಲ ಅದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂದ್ಬಿಡಿ. ಧನ್ಯವಾದಗಳು. ನಾನು ಹಾಕೋ ವಿಡಿಯೋ ನಿಮಗೆ ಪ್ರತಿಯೊಂದು ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡಿ.